ನಮಸ್ಕಾರ. HLO ಸೆನ್ಸಸ್ ಆಪ್ ಬಳಸುವಾಗ ನಿಮಗೂ ಸಮಸ್ಯೆ ಆಗ್ತಾ ಇದೆಯಾ? ಚಿಂತೆ ಮಾಡ್ಬೇಡಿ. ಈ ಆಪ್ನಲ್ಲಿ ಬರ್ತಾ ಇರೋ ಒಂದು ಕಾಮನ್ ಸಮಸ್ಯೆಗೆ ತುಂಬಾ ಸಿಂಪಲ್ ಆಗಿರೋ ಒಂದು ಪರಿಹಾರವನ್ನ ಈಗ ನೋಡೋಣ. ಬನ್ನಿ ಶುರು ಮಾಡೋಣ. ನೀವು ಆಪ್ ಬಳಸ್ತಾ ಇರೋವಾಗ ಅದು ಪದೇ ಪದೇ ತಾನಾಗೆ ಕ್ಲೋಸ್ ಆಗ್ತಿದ್ಯಾ? ಹೌದು, ಈ ಸಮಸ್ಯೆ ನಿನ್ನೆ ಮೊನ್ನೆಯಿಂದ ತುಂಬಾ ಜನಕ್ಕೆ ಬರ್ತಾ ಇದೆ. ನಿಮ್ಗೂ ಹೀಗಾಗ್ತಾ ಇದ್ರಾ? ನೀವು ಸರಿಯಾದ ಜಾಗದಲ್ಲೇ ಇದ್ದೀರಿ. ಪಾರ್ಟಿಕ್ಯುಲರ್ ಆಗಿ ಆಪ್ನಲ್ಲಿ ಮನೆ ಪಟ್ಟಿ ಕಾರ್ಯಾಚರಣೆ ಅಥವಾ ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಆಪ್ ಕ್ಲೋಸ್ ಆಗ್ತಿದ್ಯಾ? ಹಾಗಿದ್ರೆ ವರಿ ಮಾಡ್ಬೇಡಿ. ಇದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ ಮತ್ತು ಅದನ್ನ ಹೇಗ್ ಮಾಡೋದು ಅಂತ ಈಗ ನೋಡೋಣ. ಓಕೆ, ಆ ಸೊಲ್ಯೂಷನ್ ನೋಡೋಕ್ಕಿಂತ ಮುಂಚೆ ಒಂದು ಬಹಳ ಇಂಪಾರ್ಟೆಂಟ್ ವಿಷಯವನ್ನ ನಾವೆಲ್ಲರೂ ಗಮನಿಸಬೇಕು. ನಾವು ಮಾಡಿದ ಕೆಲಸ ವ್ಯರ್ಥ ಆಗ್ಬಾರ್ದು ಅಂದ್ರೆ ಈ ಮೊದಲನೇ ಸ್ಟೆಪ್ಪನ್ನ ಫಾಲೋ ಮಾಡೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಮುಂದೆ ಹೋಗೋಕ್ಕಿಂತ ಮುಂಚೆ ನಾವು ಮಾಡ್ಲೇಬೇಕಾದ ಆ ಒಂದು ಇಂಪಾರ್ಟೆಂಟ್ ಕೆಲಸ ಯಾವುದು? ಯಾಕಂದ್ರೆ ಇದನ್ನ ಮರ್ತುಬಿಟ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಎಂಟ್ರಿ ಮಾಡಿದ ಡೇಟಾ ಎಲ್ಲವೂ ಡಿಲೀಟ್ ಆಗೋ ಚಾನ್ಸ್ ಇದೆ. ಹೌದು, ಆ ಒಂದೇ ಒಂದು ಮುಖ್ಯವಾದ ಸ್ಟೆಪ್ ಅಂದ್ರೆ ನಿಮ್ಮ ಡೇಟಾವನ್ನ ಸಿಂಕ್ ಮಾಡೋದು. ನೋಡಿ, ಬೇರೆ ಏನು ಮಾಡೋಕ್ಕಿಂತ ಮುಂಚೆ ನೀವು ಕಂಪ್ಲೀಟ್ ಮಾಡಿದ ಎಲ್ಲ ಮನೆಗಳ ಇನ್ಫಾರ್ಮೇಷನ್ ಅನ್ನ ಸಿಂಕ್ ಮಾಡಲೇಬೇಕು. ಹೀಗೆ ಸಿಂಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಡೇಟಾ ಎಲ್ಲ ಸೂಪರ್ವೈಸರ್ ಲಾಗಿನ್ನಲ್ಲಿ ಸೇಫ್ ಆಗಿ ಸೇವ್ ಆಗುತ್ತೆ. ಆಮೇಲೆ ಲಾಗೌಟ್ ಮಾಡಿದಾಗ ಒಂದು ವೇಳೆ ಆಪ್ ಡೇಟಾ ಡಿಲೀಟ್ ಆದ್ರೂ ನಮ್ಗೇನೂ ಟೆನ್ಷನ್ ಇರಲ್ಲ, ಯಾಕಂದ್ರೆ ನಮ್ಮ ಕೆಲ್ಸ ಆಲ್ರೆಡಿ ಭದ್ರವಾಗಿರುತ್ತೆ. ಸರಿ, ನಮ್ಮ ಡೇಟಾ ಈಗ ಸೇಫ್ ಆಗಿದೆ. ಹಾಗಾದ್ರೆ ಬನ್ನಿ ಆಪ್ ಪ್ರಾಬ್ಲಮ್ ಅನ್ನ ಹೇಗೆ ಸರಿ ಮಾಡೋದು ಅಂತ ಈಗ ನೋಡೋಣ. ಈ ಸಮಸ್ಯೆಯನ್ನ ಸರಿಪಡಿಸೋಕೆ ಕೇವಲ 5 ಸಿಂಪಲ್ ಸ್ಟೆಪ್ಸ್ ಇದೆ ಅಷ್ಟೇ. ಬನ್ನಿ ಒಂದೊಂದಾಗಿ ಅವನ್ನ ನೋಡೋಣ. ಮೊದಲನೇ ಸ್ಟೆಪ್, ಆಪ್ನಿಂದ ಲಾಗೌಟ್ ಆಗೋದು. ಇದಕ್ಕೇನ್ ಮಾಡ್ಬೇಕು ಅಂದ್ರೆ ಆಪ್ನ ಟಾಪ್ ಲೆಫ್ಟ್ ಕಾರ್ನರಲ್ಲಿ 3 ಲೈನ್ಸ್ ಕಾಣುತ್ತಲ್ವಾ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಆಮೇಲೆ ಕೆಳಗೆ ಲಾಗೌಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಓಕೆ, ಲಾಗೌಟ್ ಆದ್ಮೇಲೆ ಮತ್ತೆ ಲಾಗಿನ್ ಆಗಿ. ಹೇಗೆ ಅಂದ್ರೆ ನಿಮ್ ಯೂಸರ್ ಐಡಿ ಹಾಕಿ ಕ್ಯಾಪ್ಚಾ ಎಂಟರ್ ಮಾಡಿ, ಆಮೇಲೆ ನಿಮ್ ಫೋನ್ಗೆ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿ ಮುಂದುವರೆಯಿರಿ. ಪಾಸ್ವರ್ಡ್ ಹಾಕಿದ ತಕ್ಷಣ ಲೇಟ್ ಮಾಡ್ಬೇಡಿ. ತಕ್ಷಣನೇ ಸ್ಕ್ರೀನ್ನ ರೈಟ್ ಸೈಡ್ನಲ್ಲಿ ಕಾಣೋ ರಿಫ್ರೆಶ್ ಬಟನ್ ಅನ್ನ ಒತ್ತಿ. ಇದು ತುಂಬಾ ಇಂಪಾರ್ಟೆಂಟ್. ಇದರಿಂದ ಆಪ್ ರೀಸೆಟ್ ಆಗಿ ಮತ್ತೆ ಮೊದಲಿನ ತರಾನೇ ಸರಿಯಾಗಿ ವರ್ಕ್ ಆಗಕ್ಕೆ ಶುರು ಆಗತ್ತೆ. ಸರಿ, ಈಗ ನಿಮ್ಮ ಆಪ್ ಸರಿ ಹೋಗಿರ್ಬೇಕು. ಆದ್ರೆ ಫ್ಯೂಚರ್ನಲ್ಲಿ ಈ ಥರ ಸಮಸ್ಯೆ ಮತ್ತೆ ಬರಬಾರ್ದು ಅಂದ್ರೆ ನಾವು ಕೆಲವು ಒಳ್ಳೆ ಅಭ್ಯಾಸಗಳನ್ನ ಫಾಲೋ ಮಾಡೋದು ತುಂಬಾ ಒಳ್ಳೇದು. ಡೇಟಾ ಸೇಫ್ ಆಗಿ ಇಟ್ಕೊಳ್ಳೋಕೆ ಇಲ್ಲೊಂದಿಷ್ಟು ಟಿಪ್ಸ್ ಇದೆ. ಫಾರ್ ಎಕ್ಸಾಂಪಲ್, ಪ್ರತಿ 5 ಮನೆ ಕಂಪ್ಲೀಟ್ ಆದ್ಮೇಲೆ ಸಿಂಕ್ ಮಾಡೋದು, ಅಥವಾ ಇನ್ನೂ ಬೆಸ್ಟ್ ಅಂದ್ರೆ ಒಂದ್ ಸಣ್ಣ ನೋಟ್ಬುಕ್ನಲ್ಲಿ ಮುಖ್ಯವಾದ ಪಾಯಿಂಟ್ಸ್ ಬರ್ದಿಟ್ಕೊಳ್ಳೋದು. ಇದ್ರಿಂದ ನಮ್ ಕೆಲ್ಸ ತುಂಬಾನೇ ಈಸಿ ಆಗುತ್ತೆ. ನೋಡಿ, ರೆಗ್ಯುಲರ್ ಆಗಿ ಸಿಂಕ್ ಮಾಡೋದಕ್ಕೂ ಮಾಡದೇ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಒಂದು ಕಡೆ ನಮ್ಮ ಡೇಟಾ ಫುಲ್ ಸೇಫ್ ಆಗಿರುತ್ತೆ, ಮನಸ್ಸಿಗೂ ಸಮಾಧಾನ. ಇನ್ನೊಂದ್ ಕಡೆ ಕಷ್ಟಪಟ್ಟು ಮಾಡಿದ ಕೆಲ್ಸ ಎಲ್ಲ ಹೋಗ್ಬಿಡೋ ರಿಸ್ಕ್ ಇರುತ್ತೆ. ಸೊ ಆಯ್ಕೆ ತುಂಬಾ ಕ್ಲಿಯರ್ ಅಲ್ವಾ? ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಡೇಟಾ ಲಾಸ್ ಆದ್ಮೇಲೆ ತಲೆಬಿಸಿ ಮಾಡ್ಕೊಳ್ಳೋದಕ್ಕಿಂತ ರೆಗ್ಯುಲರ್ ಆಗಿ ಸಿಂಕ್ ಮಾಡೋ ಮೂಲಕ ಅದನ್ನ ತಡೆಯೋದೇ ಬೆಸ್ಟ್. ಇದೇ ನೋಡಿ ಈ ಸಮಸ್ಯೆಗೆ ಪರ್ಫೆಕ್ಟ್ ಮತ್ತು ಪರ್ಮನೆಂಟ್ ಸೊಲ್ಯೂಷನ್. ಒಂದ್ಸಲ ಯೋಚನೆ ಮಾಡಿ, ಪ್ರತಿದಿನ ಆಗಾಗ ಸಿಂಕ್ ಮಾಡೋ ಈ ಒಂದು ಸಿಂಪಲ್ ಹ್ಯಾಬಿಟ್ ನಮ್ಮ ಕೆಲ್ಸವನ್ನ ಎಷ್ಟು ಸುಲಭ ಮಾಡಬಹುದು, ಎಷ್ಟು ಟೆನ್ಷನ್ ಫ್ರೀ ಮಾಡಬಹುದು ಅಂತ ಅಲ್ವಾ? ಈ ಸಣ್ಣ ಚೇಂಜ್ ನಮ್ಮ ಇಡೀ ಗಣತಿ ಪ್ರೋಸೆಸ್ ಅನ್ನೇ ಸ್ಮೂತ್ ಆಗಿ ನಡೆಸ್ಕೊಂಡು ಹೋಗೋಕೆ ಹೆಲ್ಪ್ ಮಾಡುತ್ತೆ.